ಒಂದು ಮೊನ್ನೆ ಗೌರವಾನ್ವಿತ ರಾಷ್ಟ್ರಪತಿಗಳ ಒಂದು ಜಂಟಿ ಅಧಿವೇಶನ ಪಾರ್ಲಿಮೆಂಟಲ್ಲಿ ಮುಗಿದಾದ ಮೇಲೆ ನಿನ್ನೆ ಎಕನಾಮಿಕಲ್ ಸರ್ವೆಯನ್ನು ಟೇಬಲ್ ಮಾಡಿದ್ದಾರೆ. ಈಗಾಗಲೇ ದೇಶದ ಒಂದು ಆರ್ಥಿಕ ಒಂದು ಸರ್ವೆಯನ್ನು, ಹಿಂದಿನ ಚಿತ್ರಣವನ್ನು, ಯಾವ ರೀತಿ ಹಿಂದಿನ ವರ್ಷ ಮತ್ತು ನಾಳೆ ಬರುವಂಥ ವರ್ಷ ಯಾವ ದಿಕ್ಕಲ್ಲಿ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಈ ರೀತಿಯ ಈ ಬಾರಿಯ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಯುವಕರಿಗೆ ಉದ್ಯೋಗಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಬೆಲೆ ದರವನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಮುನ್ಸೂಚನೆ ಕೊಟ್ಟಿದ್ದಾರೆ. ಈ ರೀತಿ ಇವತ್ತು ಆರ್ಥಿಕವಾಗಿ ಜಗತ್ತಿನಲ್ಲಿ ಸವಾಲಿರುವಂಥ ಸಂದರ್ಭದಲ್ಲಿ ಭಾರತದ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವಂಥ ಒಂದು ದೂರದೃಷ್ಟಿಯನ್ನು ಈ ಇದರಲ್ಲಿ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭ ಅಭಿನಂದನೆ ತಿಳಿಸ್ತೀನಿ. ಮತ್ತು ಎರಡನೇದು, ವಿಶೇಷವಾಗಿ ನಾಳೆ ಕೊಡುವಂಥ ಬಜೆಟು ಕೂಡ ಆಶಾದಾಯಕವಾಗಿರುತ್ತೆ. ಮತ್ತು ಈ ಬಾರಿ ನಮಗೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಏನಾಗಿದೆ ಅಂದರೆ, ಒಂದು ಕಡೆಗೆ ಬಜೆಟು ಸಹಜವಾಗಿ ದೇಶದ ಆಗುಹೋಗುಗಳ ಬಗ್ಗೆ ಗಮನ ಕೊಡಲೇಬೇಕಾಗತ್ತೆ. ಆದರೆ ಆನ್ಗೋಯಿಂಗ್ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೇಶದ ಒಂದು ಅಭಿವೃದ್ಧಿಯ ವಿಚಾರಗಳನ್ನು ಕ್ವಾರ್ಟರ್ಲಿ ಆರ್ 100 ಡೇಸ್ ಒನ್ಸ್ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದೇಶಕ್ಕೆ ಏನೇನಾಗಬೇಕು ಅಂತೇಳಿ ಘೋಷಣೆ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಈ ಸಂದರ್ಭ ನಾವು ನಿರೀಕ್ಷೆ ಮಾಡ್ತಾ ಇರೋದು, ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ರೈಲ್ವೆ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಪ್ರವಾಸೋದ್ಯಮದ ಒಂದು ಚೌಕಟ್ಟಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಚೌಕಟ್ಟಿನ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಗೌರವಾನ್ವಿತ DCM ಸಾಹೇಬರಿಗೆ ಸಾಕಷ್ಟು ಬಾರಿ ನಮ್ಮ ಹಿರಿಯ ನಾಯಕರಾದಂಥ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಬಾರಿ ಯಾಕೆ ಕೊಡ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ, ರಾಜ್ಯದಿಂದ ಏನು ಕೊರತೆ ಆಗಿದೆ, ಅದನ್ನು ನೀಗಿಸ್ಕೊಡ್ಬೇಕು ಅನ್ನೋದು ವಿನಂತಿಯನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿದೆ. ಹಾಗೆ ಇವ್ರ ಕಡೆಯಿಂದ ಏನು ಕೆಲವು ಮಾಹಿತಿಗಳ ಒಂದು ಸಮಸ್ಯೆಗಳೇನು ಕೊಡೋ ದಿಕ್ಕಿನಲ್ಲಿ ತೊಂದರೆ ಆಗಿದೆ, ಅದನ್ನು ಜೋಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ ಸರ್. ಎಲ್ಲ ಸತ್ಯಾಸತ್ಯ ಇನ್ನೊಂದು 2-3 ದಿನ ಬರುತ್ತಲ್ಲ, ಎಲ್ಲದೂ ಕೂಡ ಯಾವುದೋ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಬಾರ್ದಿತ್ತು. ತುಂಬ ಅನ್ಯಾಯ, ಅವರು ಕೂಡ ಧೈರ್ಯವಾಗಿ ಎದುರಿಸಬೇಕಾಗಿತ್ತು. ನೋಡಿ, ಇನ್ನೊಂದು 2-3 ದಿನದಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಮತದಾನದ ವ್ಯವಸ್ಥೆ ಏನಿದೆ, ಈ ಬ್ಯಾಲೆಟ್ ಮತ್ತು ವಾಪಸ್ ಬ್ಯಾಲೆಟ್ಗೆ ಹೋಗ್ತೀವಿ, ಮತಪತ್ರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ನಮ್ಮ IT-BT ಮಿನಿಸ್ಟ್ರು ಖರ್ಗೆ ಅವರು ನಮ್ಮ ಗುಲ್ಬರ್ಗವನ್ನು ಪೂರ್ತಿ ಎಲ್ಲ ಕೇಂದ್ರೀಕೃತ ಆನ್ಲೈನ್ ಸಿಸ್ಟಮ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಮತ್ತು ಗ್ರೇಟರ್ ಬೆಂಗಳೂರನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಇನ್ನೊಂದು ಕಡೆಗೆ ಪುರಾತನ ಕಾಲದ ಒಂದು ವಿಚಾರಗಳನ್ನು ಈಗ ಮತ್ತೊಮ್ಮೆ ಈ ಆಧುನಿಕ ಯುಗದಲ್ಲಿ ಬ್ಯಾಲೆಟ್ ಪೇಪರನ್ನು ಮುಖಾಂತರ ಚುನಾವಣೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋಂಥದ್ದು, ಒಂದು ಕಡೆಗೆ ಎಲ್ಲಿ ಯಶಸ್ವಿ ಆಗಿದೆ ಅದು ಆ ಯಶಸ್ವಿ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಎಲ್ಲಿ BJP ಸರ್ಕಾರ ಬರುತ್ತೆ, BJP ಆಡಳಿತ ಎಲ್ಲಿ ಬರುತ್ತೆ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಮಹಾನಗರ ಪಾಲಿಕೆ ನಮ್ಮೆಲ್ಲ ಕಂಟ್ರೋಲಿಗೆ ಬಂದಾದ್ಮೇಲೆ ಇವತ್ತಿನ ಒಂದು ವೋಟಿಂಗ್ ವ್ಯವಸ್ಥೆ ಬಗ್ಗೆ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನಾದರೂ ಕೂಡ ಈ ರೀತಿಯಂಥ ದ್ವಂದ್ವ ನೀತಿಯನ್ನು ಬಿಟ್ಟು ಸ್ಪಷ್ಟವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನು ಎದುರಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ನಾಯಕರು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ.